ಸೊ ಗೈಸ್ ಏನಾಗ್ಬೋದು ಒಂದ್ ವೇಳೆ ದೊಡ್ಡದಾದಂತಹ ಕ್ರಿಯೇಚರ್ ಆಗಿರುವ ಗಾಡ್ಜಿಲ್ಲಾ ನಿಮ್ಮ ಎದುರು ಬಂದ್ರೆ ಭೂಮಿ ಅಂತೂ ಪುಡಿ ಪುಡಿ ಆಗುತ್ತೆ, ಏನು ಕೂಡ ಉಳಿಯಲ್ಲ, ಅದಂತೂ ಗ್ಯಾರಂಟಿ ಆಗಿದೆ. ಅಷ್ಟೇ ಅಲ್ಲ, ಇದು ಒಂದಲ್ಲ, ಇದರ ಜೊತೆಗೆ ಇನ್ನೊಂದು ಕ್ರಿಯೇಚರ್ ಕೂಡ ಬಂದ್ರೆ ಹೇಗಿರುತ್ತೆ? ಪೂರ್ತಿ ಮಾನ್ಸ್ಟರ್ ಹೋರಾಟ ಮಾಡುವಂತ ಈ ಒಂದು ಜಾಗದಲ್ಲೇ ಮನುಷ್ಯ ಹೇಗೆ ಬದುಕ್ತಾನೆ? ಸೊ ಇದನ್ನ ನಾವು ನೋಡ್ಬೇಕಾಗಿದೆ ಈ ಒಂದು ವಿಡಿಯೋದಲ್ಲೇ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡಿದ್ರ ಜೊತೆಗೇನೆ ವಿಡಿಯೋನ ಸ್ಕ್ರಾಲ್ ಮಾಡಿದ್ರೆ ಹೈಪ್ ಬಟನ್ ಅಂತ ಸಿಗುತ್ತೆ. ಸೊ ವಿಡಿಯೋಗೊಂದು ಹೈಪ್ ಮಾಡಿ, ಇದರಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಕತೆ ಸ್ಟಾರ್ಟ್ ಆದಾಗ್ಲೇ ನಮ್ಗೆ ಗೊತ್ತಾಗುತ್ತೆ, ತುಂಬಾ ಜನ ಕೂಲಿ ಕೆಲಸದವರು ಒಟ್ಟಾಗಿ ಸೇರಿ ಗೋಲ್ಡ್ ಮೈನ್ ಅನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ಇವರನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಒಬ್ಬ ಡಾಕ್ಟರ್ ನ ಕೂಡ ಅಸೈನ್ ಮಾಡಿರ್ತಾರೆ. ಅವನದು ಟೀಮ್ ಕುಡಿಲಿಗೆ ಬಂದಿರುತ್ತೆ. ಮತ್ತೆ ಅವ್ರು ಹೇಳೋದೇನಂದ್ರೆ ಇಲ್ಲಿ ಲೋಹದ ಒಂದು ಸೌಂಡ್ ಬರ್ತಿದೆ ಅಂತ, ಸೊ ಅಲ್ಲಿ ಯುರೇನಿಯಂ ಇರ್ಬೋದು ಅಂತ. ಹಾಗಾಗಿ ಮೈನ್ ಮಾಡೋದಕ್ಕೆ ದೊಡ್ಡ ದೊಡ್ಡ ಮಿಷನ್ಸ್ ಗಳನ್ನೆಲ್ಲ ತರ್ತಾರೆ. ಸೊ ಈ ರೀತಿ ಕೆಲಸವನ್ನ ಶುರು ಹಚ್ಕೊಳ್ತಾರೆ. ಮಾತ್ರ ನೋಡ್ತಾ ಇದ್ದಾಗ್ಲೇ ಡಾಕ್ಟರ್ ಮತ್ತೆ ಅವನ ಟೀಮ್ ಆ ಜಾಗಕ್ಕೆ ಹೋಗ್ತಾರೆ. ಮತ್ತೆ ಅವರಿಗೆ ಕಾಣುತ್ತೆ ಒಂದು ಸಣ್ಣ ಗುಹೆ ರೀತಿ, ಇದರ ಒಳಗಡೆ ಏನಾದ್ರು ಸಿಗ್ಬೋದಾ ಅಂತ ಹೇಳಿ ಒಳಗೆ ಹೋಗ್ತಾರೆ. ಸೊ ಫ್ಲಾಶ್ ಲೈಟ್ ಹಾಕಿ ಎಲ್ಲವನ್ನ ಕೂಡ ನೋಡ್ತಿದ್ದಾರೆ. ಮತ್ತೆ ಇಲ್ಲಿ ಕಾಣುತ್ತಾ ತುಂಬಾನೇ ದೊಡ್ಡದಾದಂತಹ ಒಂದು ಮೂಳೆ ಕಾಣ್ತಿದೆ. ಸೊ ಡಾಕ್ಟರ್ ಮತ್ತೆ ಅವನ ಟೀಮ್ ಗೆ ಗೊತ್ತಾಗುತ್ತಾ ಇದು ಯಾವುದೋ ಒಂದು ಅತಿ ದೊಡ್ಡ ಪ್ರಾಣಿಯದ್ದೇ ಬಾಡಿ ಆಗಿದೆ. ಬಟ್ ನೋಡ್ತಾ ಇದ್ದಕ್ಕೆ ಗೊತ್ತಾಗುತ್ತಾ ಅದು ನಿಜವಾಗಿ ಆಸ್ತಿ ಪಂಜರ ಅಲ್ಲ, ಬದಲಾಗಿ ನಿಜವಾದ ಪ್ರಾಣಿಯೇ ಆಗಿತ್ತು. ಅಂದ್ರೆ ಇವ್ರು ಹಾಕಿದಂತಹ ಫ್ಲಾಶ್ ಲೈಟ್ ನಿಂದ ಬೆಳಕು ಬಂದಿರೋ ಕಾರಣ ಆ ಜೀವಿ ವಾಪಸ್ ಮರಳಿ ಬಂದಿದೆ ಅಂತ ಗೊತ್ತಾಗುತ್ತಾ. ಮತ್ತೆ ಆ ಒಂದು ಪ್ರಾಣಿ ಆ ಸಮುದ್ರವನ್ನು ದಾಟಿ ಹೋಗಿದೆ ಅಂತ ಸೂಚನೆ ಸಿಕ್ಕಿದೆ. ಈಗ ಇನ್ನೊಂದು ಕಡೆ ಜಪಾನಿನಲ್ಲಿ ನಾವು ನೋಡ್ತೀವಿ, ಇಲ್ಲೊಬ್ಬ ಸೈಂಟಿಸ್ಟ್ ಅನ್ನ ತೋರಿಸ್ತಾರೆ. ಇವನು ಕಾಲಲ್ಲಿ ಮಾತಾಡ್ತಿರ್ತಾನೆ. ಅದೇನಂದ್ರೆ ಆ ಒಂದು ಯಾವುದೋ ದೊಡ್ಡ ಪ್ರಾಣಿ ಗುಹೆಯಿಂದ ಸಮುದ್ರದ ಬಳಿಗೆ ಹೋಗಿತ್ತು ತಾನೆ. ಸೊ ಈಗ ಅದ್ರ ಸದ್ದು ಕೇಳ್ತಿದೆ ಅಂತ, ಅಂದ್ರೆ ಈಗ ಭೂಕಂಪ ಆಗ್ತಿದೆ ಅಂತ. ಅಷ್ಟೇ ಅಲ್ಲ, ಇಲ್ಲಿ ಹತ್ತಿರದಲ್ಲೇ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ. ಸೊ ಅದನ್ನ ನಾವು ತಯಾರಿಸಿದೀವಿ, ಒಂದ್ ವೇಳೆ ಅದಕ್ಕೆ ಏನಾದ್ರು ಡ್ಯಾಮೇಜ್ ಆದ್ರೆ ಮತ್ತೆ ಇಡೀ ಪುಡಿ ಪುಡಿ ಆಗುತ್ತೆ ಗುರು. ಸೊ ಕಾಲನ್ನ ಕಟ್ ಮಾಡ್ತಾನೆ. ಮತ್ತೆ ಅದ್ರೊತ್ತಿಗೆ ಅವನ ವೈಫ್ ಬರ್ತಾಳೆ. ಅವನ ವೈಫ್ ಹಾಗೂ ತನ್ನ ಮಗ ಫಾರ್ಡ್ ಅನ್ನ ಕರ್ಕೊಂಡು ಹೋಗ್ತಾನೆ ಅಲ್ಲಿಂದ. ಸೊ ಅವನು ಮಾತಾಡೋದೇನಂದ್ರೆ ಇಲ್ಲಿ ಈಗ ಆಗ್ತಿರುವಂತಹ ಭೂಕಂಪದ ವಿಷಯ ಸ್ವಲ್ಪ ಸೆನ್ಸಿಟಿವ್ ಆಗಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದೇನಂದ್ರೆ ನೀನು ದಯವಿಟ್ಟು ನಾವು ತಯಾರಿಸಿದಂತಹ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಬಳಿ ನನ್ನ ಟೀಮ್ ನ ಜೊತೆ ಇರಬೇಕು ಅಂತ. ಇದಾದ್ಮೇಲೆ ಇದೇ ಸೈಂಟಿಸ್ಟ್ ನಾವು ನೋಡ್ತೀವಿ ಲ್ಯಾಬ್ ನಲ್ಲಿ. ಇವರು ಫುಲ್ ಡಾಕ್ಯುಮೆಂಟ್ ಎಲ್ಲ ಹಿಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ರಿಸರ್ಚ್ ಮಾಡ್ತಿದ್ದಾರೆ ಇವರು ಯಾವ ಒಂದು ಎಕ್ಸಾಕ್ಟ್ ಜಾಗದಲ್ಲಿ ಆ ಒಂದು ದೊಡ್ಡದಾದಂತಹ ದೈತ್ಯ ಪ್ರಾಣಿ ಇದೆ ಅಂತ. ಇವರಿಗೆ ಎಷ್ಟು ರಿಸರ್ಚ್ ಮಾಡಿದ್ರು ಕೂಡ ಗೊತ್ತೇ ಆಗ್ಲಿಲ್ಲ ಎಲ್ಲಿದೆ ಅಂತ. ಸೊ ವರ್ಕರ್ ಹೇಳ್ತಾನೆ ಇಲ್ಲಿ ಆ ಮೆಷಿನರೀಸ್ ಗಳನ್ನೆಲ್ಲ ಬಂದ್ ಮಾಡೋದು ಒಳ್ಳೇದು ಕಾಣಿಸುತ್ತೆ. ಯಾಕಂದ್ರೆ ಅದೇ ಗಣಿಗಾರಿಕೆ ಮಾಡೋದ್ರಿಂದ ಎಷ್ಟೆಲ್ಲ ಕಷ್ಟ ಮನುಷ್ಯರಿಗೆ ಫೇಸ್ ಮಾಡೋಕೆ ಬರುತ್ತೆ ಅಂತ ನಿಮ್ಗೆ ಗೊತ್ತೇ ಇದೆ. ಅದರಿಂದ ಭೂಕಂಪ ಎಲ್ಲ ಆಗ್ತಾ ಇರುತ್ತೆ. ಹೀಗೆ ಸ್ವಲ್ಪ ಸಮಯದಲ್ಲಿ ವಾಪಸ್ ಭೂಕಂಪ ಬರೋದಕ್ಕೆ ಶುರುವಾಗುತ್ತೆ. ಸೈಂಟಿಸ್ಟ್ ನ ವೈಫ್ ಕೂಡ ಇಲ್ಲೇ ಜಾಗದಲ್ಲಿ ಇರ್ತಾಳೆ. ಆದ್ರೆ ಅದು ತುಂಬಾನೇ ಕೆಟ್ಟ ದಿನ ಆಗಿತ್ತು. ಯಾಕಂದ್ರೆ ಈ ಭೂಕಂಪ ಆಗಿರೋ ಕಾರಣ ರೇಡಿಯೇಷನ್ ಎಫೆಕ್ಟ್ ಆಗಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇರುವಂತಹ ಬಿಲ್ಡಿಂಗ್ ಸ್ವಲ್ಪನೇ ಬೀಳೋಕೆ ಶುರುವಾಗುತ್ತೆ. ಒಳಗಡೆ ನಮ್ಮ ಸೈಂಟಿಸ್ಟ್ ನ ವೈಫ್ ಕೂಡ ಇದ್ಲು. ಹೀಗೆ ಒಳಗಡೆ ಇದ್ದವರು ಎಲ್ಲರೂ ಕೂಡ ಸಾಯ್ತಾರೆ. ಯಾಕಂದ್ರೆ ಸ್ಮೋಕ್ ಅಲ್ಲಿ ಅಟ್ಯಾಕ್ ಆಗುತ್ತೆ. ಯಾರಿಗೂ ಸರಿಯಾಗಿ ಆಕ್ಸಿಜನ್ ಸಿಗೋದಿಲ್ಲ. ಎಲ್ರು ಬಾಗಿಲಿಂದ ಹೊರಗಡೆ ಬರೋಕೆ ಟ್ರೈ ಮಾಡ್ತಾರೆ. ಆದ್ರೆ ಎಲ್ರು ಕೂಡ ಅಲ್ಲಿ ಸತ್ ಬಿಡ್ತಾರೆ. ಸೈಂಟಿಸ್ಟ್ ಹೇಗೂ ಎಸ್ಕೇಪ್ ಆದ. ಆದ್ರೆ ಅವನಿಗೆ ಬಾಗಿಲನ್ನ ಮುಚ್ಚಲೇಬೇಕಾಯ್ತು. ಅವನ ವೈಫ್ ಅನ್ನ ಸೇವ್ ಮಾಡೋದಕ್ಕೆ ಆಗೋದಿಲ್ಲ. ಕೊನೆಗೆ ಅವನ ವೈಫ್ ಹೇಳ್ತಾಳೆ, ನನ್ನ ಕೊನೆ ಇಚ್ಛೆ ಏನಂದ್ರೆ ನನ್ನ ಮಗ ಫಾರ್ಡ್ ನನ್ನ ಚೆನ್ನಾಗಿ ನೋಡ್ಕೋ ಅಂತ. ಸೊ ಹೀಗೆ ತುಂಬಾನೇ ಟ್ರಾಜಿಕ್ ಆಗಿ ಸ್ಟೋರಿ ಮುಗ್ದಿತ್ತು. ಅಷ್ಟೆಲ್ಲ ದೂರದಲ್ಲಿ ಇವರ ಮಗ ಫಾರ್ಡ್ ಅಂತೂ ನೋಡ್ತಾ ಇರ್ತಾನೆ ಈ ಘಟನೆಯನ್ನ. ಹೇಗೆ ಪೂರ್ತಿ ಬಿಲ್ಡಿಂಗ್ ಬಿದ್ದು ಬಿಟ್ಟಿತ್ತು ಅಲ್ಲಿ. ಈ ಘಟನೆಗೆ 15 ವರ್ಷಗಳ ನಂತರ ನಾವು ನೋಡ್ತೀವಿ. ಈಗ ನಮ್ಮ ಫಾರ್ಡ್ ಇದಾನಲ್ಲ, ಇವನು ಮಿಲಿಟರಿ ಅಲ್ಲಿ ಸೇರಿದಾನೆ, ಅಂದ್ರೆ ಸೋಲ್ಜರ್ ಆಗಿದ್ದಾನೆ. ಇವನು ಕೆಲವೊಂದು ತಿಂಗಳು ಟ್ರೈನಿಂಗ್ ಮಾಡಿ ವಾಪಸ್ ಮನೆಗೆ ಬಂದಿದ್ದಾನೆ. ಅವನಿಗೆ ಮದ್ವೆ ಕೂಡ ಆಗಿದೆ. ಅವನ ಹೆಂಡತಿಗೆ ಕಾಲ್ ಬಂದಿರುತ್ತೆ, ಫಾರ್ಡ್ ನ ತಂದೆ ಅಂದ್ರೆ ಸೈಂಟಿಸ್ಟ್ ಇದಾನಲ್ಲ ಅವನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ಗಳು ಅಂತ. ಈ ನ್ಯೂಸ್ ಅನ್ನ ಕೇಳಿ ಕೂಡ ಫಾರ್ಡ್ ಅವನನ್ನ ಸೇವ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವನಿಗೆ ತುಂಬಾನೇ ಕೋಪ ಇದೆ ಅವನ ಡ್ಯಾಡ್ ನ ಮೇಲೆ. ಯಾಕಂದ್ರೆ ಅವನು ತಿಳ್ಕೊಂಡಿದ್ದಾನೆ ಅವನ ಡ್ಯಾಡ್ ಸೈಂಟಿಸ್ಟ್ ನ ಕಾರಣದಿಂದಲೇ ಅವನ ತಾಯಿ ಸತ್ತಿರೋದು ಅಂತ. ಆದ್ರೂ ಅವನ ವೈಫ್ ಹೇಳ್ತಾಳೆ, ಐ ಥಿಂಕ್ ನೀನು ನಿನ್ನ ತಂದೆಯನ್ನ ಜೈಲಿನಿಂದ ಬಿಡಿಸ್ಕೊಂಡು ಬರಬೇಕು ಅಂತ. ಹೀಗಾಗಿ ಪೊಲೀಸ್ ಸ್ಟೇಷನ್ ಗೆ ಬಂದು ಇವನನ್ನ ಬಿಡಿಸ್ಕೊಂಡು ಬರ್ತಾರೆ. ಅಲ್ಲಿಂದ ಈಗ ಸೀದಾ ಮನೆಗೆ ಬರ್ತಾರೆ. ಮತ್ತೆ ಇವನ ತಂದೆ ಹೇಳ್ತಾನೆ, ಆ ಬಿಲ್ಡಿಂಗ್ ಬಿದ್ದು ಒಂದು ಘಟನೆ ಆಗಿತ್ತಲ್ವಾ, ಅದ್ಯಾವ್ದು ಕೂಡ ಆಕ್ಸಿಡೆಂಟ್ ಆಗಿ ಆಗಿದ್ದಲ್ಲ, ಬದಲಾಗಿ ಅದಾಗಿದ್ದು ರೇಡಿಯೇಷನ್ ನ ಮೂಲಕ. ಮತ್ತೆ ಇವನನ್ನ ಜೈಲಿಗೆ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ ರೀಸನ್ ಇವನ ಕಾರಣದಿಂದ ಅಲ್ಲಿನ ಜನರು ಸತ್ರು ಅಂತಲ್ಲ, ಬದಲಾಗಿ ಆ ಒಂದು ಪ್ಲೇಸ್ ಗೆ ಹೋಗೋದು ಬ್ಯಾನ್ ಆಗಿತ್ತು. ಸ್ಟಿಲ್ ಇವನು ಆ ಪ್ಲೇಸ್ ಗೆ ಹೋಗಿದ್ದ. ಹಾಗೇನೆ ಹೇಳ್ತಾನೆ, ಆ ಜಾಗದಲ್ಲಿ ನನ್ನ ಫ್ರೆಂಡ್ ಕೂಡ ಹೇಳಿದ್ದ ತುಂಬಾನೇ ವಿಚಿತ್ರವಾದಂತಹ ಸ್ವರಗಳೆಲ್ಲ ಕೇಳ್ತಿತ್ತಂತೆ. ಸೊ ನಂಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ಲೇಬೇಕಾಗಿದೆ. ಹಾಗೇನೆ ನಂಗೆ ಪ್ರೂವ್ ಮಾಡ್ಬೇಕು ಆ ದಿನ ಅದು ಬಿಲ್ಡಿಂಗ್ ಬ್ಲಾಸ್ಟ್ ಆದದ್ದು ಯಾವುದೇ ಮಿಸ್ಟೇಕ್ ಇಂದ ಅಥವಾ ಆಕ್ಸಿಡೆಂಟ್ ಇಂದ ಅಲ್ಲ, ಆ ಒಂದು ದೊಡ್ಡ ಬ್ಲಾಸ್ಟ್ ಗೆ ರೀಸನ್ ಆಗಿದೆ. ಏನೋ ಒಂದು ವಿಚಿತ್ರ ಸಂಗತಿ, ಅದನ್ನು ನಾನು ಹುಡುಕ್ತೀನಿ. ಇದಕ್ಕೆ ಇವನ ಮಗ ಫಾರ್ಡ್ ಕೂಡ ಕೈ ಜೋಡಿಸ್ತಾನೆ. ಸೊ ಇಬ್ರು ಕೂಡ ಜೊತೆಗೇನೆ ಹೋಗ್ತಾರೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಈ ಜಾಗವನ್ನ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಇಲ್ಲಿ ಯಾರು ಕೂಡ ಬರೋ ಹಾಗಿಲ್ಲ. ಆದ್ರೂ ಇವರು ಬಂದು ನೋಡ್ಕೊಳ್ತಿದ್ದಾರೆ. ಇಲ್ಲೇ ಯಾವ್ದಾದ್ರು ವಿಷ ತರಿಸುವಂತ ಗ್ಯಾಸ್ ಏನಾದ್ರು ಇತ್ತ ಈ ಪ್ಲೇಸ್ ನಲ್ಲಿ ಅಥವಾ ರೇಡಿಯೇಷನ್ ಆಗ್ತಿತ್ತಾ ಅಂತ. ಸೊ ಇದನ್ನ ಚೆಕ್ ಮಾಡ್ತಿದ್ದಾರೆ.
ವಿಚಾರಿಸಿದಾಗ ಗೊತ್ತಾಗುತ್ತೆ ಅಲ್ಲಿ ಯಾವ್ದು ಕೂಡ ಇರ್ಲಿಲ್ಲ ಅಂತ. ಬಟ್ ಅದೇ ಜಾಗಕ್ಕೆ ಪೊಲೀಸ್ನವರು ಈ ಟೈಮ್ಗೆ ಬಂದ್ಬಿಡ್ತಾರೆ ಮತ್ತೆ ಇಬ್ಬರನ್ನು ಕೂಡ ಹಿಡ್ಕೊಂಡು ಹೋಗಿ ಸೀದಾ ಕಳಿಸ್ತಾರೆ ಜೈಲ್ಗೆ. ಹಾಗೇನೆ ಗೈಸ್ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಡಾಕ್ಟರ್ ನ ತೋರಿಸಿದ್ರಲ್ವಾ, ಅವರು ಕೂಡ ಈ ಜಾಗದಲ್ಲೇ ಇದ್ರು. ಇಲ್ಲಿ ಸೈಂಟಿಸ್ಟ್ ಹತ್ರ ಕೇಳ್ತಾರೆ, ಅಲ್ಲ ಗುರು ನೀನು ಯಾಕೆ ಪುನಃ ಪುನಃ ಆ ಜಾಗಕ್ಕೆ ಹೋಗ್ತೀಯಾ? ಆ ಜಾಗ ಅಂತೂ ರಿಸ್ಟ್ರಿಕ್ಟ್ ಆಗಿದೆ, ಅಲ್ಲಿಗೆ ಯಾರು ಕೂಡ ಬರೋ ಹಾಗಿಲ್ಲ. ಇದಕ್ಕೆ ಸೈಂಟಿಸ್ಟ್ ಹೇಳ್ತಾನೆ, ಯಾಕಂದ್ರೆ ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ, ನಾನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಿದ್ದೀನಿ. ಇದೆಲ್ಲದಕ್ಕೆ ಕೂಡ ಕಾರಣ ರೇಡಿಯೇಷನ್ ಆಗಿದೆ. ನೀವ್ ಇದನ್ನ ನಂಬ್ತಿಲ್ಲ, ನಾನು ಅದನ್ನ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ತೋರಿಸಬಲ್ಲ. ಸೊ ಇದನ್ನೆಲ್ಲ ಕೇಳಿ ಸ್ವಲ್ಪ ಇವ್ರಿಗೆ ಏನೋ ಸಂಶಯ ಬರುತ್ತೆ, ಇವನು ಹೇಳೋದ್ರಲ್ಲಿ ಸರಿ ಇರ್ಬೋದು ಅಂತ. ಅದೇ ಟೈಮ್ ಅಲ್ಲಿ ಇಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಕೂಡ ನಡೀತಿರುತ್ತೆ. ಇದು ಯಾವ್ದೋ ದೊಡ್ಡದಾದಂತಹ ಕಲ್ಲಿನ ರೂಪದಲ್ಲಿರುವಂತಹ ಐಟಮ್ ಆಗಿದೆ. ಸಡನ್ ಆಗಿ ಆ ಕಲ್ಲಂತೂ ಸ್ವಲ್ಪ ಅಲ್ಲಾಡೋಕೆ ಸ್ಟಾರ್ಟ್ ಆಗುತ್ತೆ. ಅದರ ಮೇಲೆಗೆನೆ ಇವರು ಸೆಡಿಲ್ ಅನ್ನ ಕ್ರಿಯೇಟ್ ಮಾಡಿ ಹಾಕ್ಬಿಡ್ತಾರೆ, ಅಂದ್ರೆ ಎಲೆಕ್ಟ್ರಿಕಲ್ ಶಾಕ್ ನಿಂದ. ಸೊ ಈ ಒಂದು ಕಾರಣದಿಂದ ಫುಲ್ ಕಲ್ಲು ಅಲ್ಲಿ ಒಡೆದೋಗ್ಬಿಡುತ್ತೆ. ಮತ್ತೆ ಇದರಿಂದ ಸೃಷ್ಟಿ ಆಗುತ್ತೆ ದೊಡ್ಡದಾದಂತಹ ಒಂದು ಕ್ರಿಯೇಚರ್. ಇದಂತೂ ತುಂಬಾನೇ ದೊಡ್ಡ ಇರುತ್ತೆ ಮತ್ತೆ ಅಲ್ಲಿದ್ದಂತ ಎಲ್ಲರ ಮೇಲೆ ಕೂಡ ಅಟ್ಯಾಕ್ ಮಾಡುತ್ತೆ ಸಿಡಿಲಿನ ಮೂಲಕ. ಹೀಗೇನೆ ಫುಲ್ ಲೈಫ್ ಸಿಕ್ಬಿಡುತ್ತೆ ಅದಕ್ಕೆ. ಎಲ್ಲವನ್ನು ಕೂಡ ಅಲ್ಲಿ ಪುಡಿ ಪುಡಿ ಮಾಡಿ ಅಲ್ಲಿಂದ ಹಾರಿ ಹೋಗ್ಬಿಡುತ್ತೆ. ಇದರ ನೆಕ್ಸ್ಟ್ ಡೇ ನಾವು ನೋಡ್ತೀವಿ, ಇಲ್ಲಿನೊಬ್ಬ ಕ್ಯಾಪ್ಟನ್ ಬಂದಿದ್ದಾನೆ ಮತ್ತೆ ಡಾಕ್ಟರ್ ನ ಅಪ್ರೋಚ್ ಮಾಡ್ತಾನೆ, ನನ್ ಜೊತೆ ಬಾ ಒಮ್ಮೆ ನಂಗೆ ವಿಷಯ ಮಾತಾಡೋದಕ್ಕಿದೆ ಅಂತ. ಸೊ ಹೀಗೆ ಕರ್ಕೊಂಡು ಹೋಗ್ತಾನೆ. ಅಷ್ಟೆಲ್ಲ ಜೊತೆಗೇನೆ ಸೈಂಟಿಸ್ಟ್ ಹಾಗೂ ಸೈಂಟಿಸ್ಟ್ ನ ಮಗ ಫಾರ್ಡ್ ಅನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಆದ್ರೆ ಈ ಹೊತ್ತಿನಲ್ಲಿ ಸೈಂಟಿಸ್ಟ್ ಅಂತೂ ತುಂಬಾನೇ ಇಂಜೂರ್ಡ್ ಆಗಿರ್ತಾನೆ. ಯಾಕಂದ್ರೆ ನಿನ್ನೆ ಆಗಿತ್ತಲ್ವಾ ರಾತ್ರಿ, ಆ ಹೊತ್ತಿಗೆ ಇವನಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ. ಜೊತೆಗಿನ ಆರೋಗ್ಯ ಕೂಡ ಒಂದು ಸರಿ ಇರ್ಲಿಲ್ಲ. ಈಗ ಇವರು ಹೆಡ್ ನ ಬಳಿಗೆ ಬಂದಿದ್ದಾರೆ. ಈ ಹೆಡ್ ಹೇಳೋದೇನಂದ್ರೆ, ನಾವು ನೋಡಿರೋ ಪ್ರಕಾರ ಇದೊಂದು ನಾರ್ಮಲ್ ಕ್ರಿಯೇಚರ್ ಅಲ್ಲ, ಇದು ರೇಡಿಯೇಷನ್ ಕಡಿಮೆ ಆದಾಗ ನೀರಿನೊಳಗಡೆ ಕೂಡ ಹೋಗಿತ್ತು, ಯಾಕಂದ್ರೆ ಅದರ ಎನರ್ಜಿನು ಕೂಡ ಜಾಸ್ತಿ ಆಗ್ಲಿ ಅಂತ. ಹಾಗೇನೆ ಇಲ್ಲಿದ್ದವ್ರು ಹೇಳ್ತಾರೆ, ಇವರ ಪೂರ್ತಿ ಕಂಪನಿಯ ಉದ್ದೇಶ ಏನಂದ್ರೆ, ಮುಂಚೆಯಿಂದಲೂ ಎಲ್ಲರೂ ಕೂಡ ಭೂಕಂಪ ಭೂಕಂಪ ಅಂತ ಏನ್ ಹೇಳ್ತಿದ್ರು, ಅದು ಒಂದು ಕ್ರಿಯೇಚರ್ ಆಗಿದೆ, ಯಾವುದೇ ಭೂಕಂಪ ಅಲ್ಲ. ಮತ್ತೆ ಆ ಒಂದು ಮಾನ್ಸ್ಟರ್ ಆಗಿರುವಂತಹ ದೈತ್ಯ ಪ್ರಾಣಿ ಹೆಸರು ಗಾಡ್ಜಿಲಾ ಅಂತ ಆಗಿದೆ. ಮತ್ತೆ ಈಗ ಇನ್ಫಾರ್ಮೇಶನ್ ಸಿಕ್ಕಿರೋ ಪ್ರಕಾರ ಇದು ನಡ್ಕೊಂಡು ಜಪಾನ್ ಹತ್ರ ಬಂದಿದೆ ಅಂತ. ಇದು ಎಸ್ಪೆಷಲಿ ಈ ಜಪಾನ್ ಜಾಗಕ್ಕೆ ಯಾಕೆ ಬಂತು ಅಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೇನೆ ಇಲ್ಲಿದೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಇದು ಪ್ರೊಡ್ಯೂಸ್ ಮಾಡುತ್ತೆ ಹೈ ಎನರ್ಜಿಯನ್ನ. ಇದರ ಬಗ್ಗೆ ನಿಮ್ಗೆ ಗೊತ್ತೇ ಇರಬಹುದು. ಹೆಚ್ಚಿನ ಎಲೆಕ್ಟ್ರಿಸಿಟಿ ಅಥವಾ ಎಲ್ಲ ಉತ್ಪಾದನೆ ಕೂಡ ಇದೇ ಜಾಗದಲ್ಲಿ ಆಗೋದು. ಮತ್ತೆ ಇದು ತುಂಬಾ ಡೇಂಜರಸ್ ಜಾಗ ಕೂಡ ಆಗಿದೆ. ಅದೇ ಬದಿಯಲ್ಲಿ ನಾವು ನೋಡ್ತೀವಿ ಸೈಂಟಿಸ್ಟ್ ಇಲ್ಲಿ ಸತ್ ಬಿಡ್ತಾನೆ. ಅಲ್ಲಿದ್ದವರಿಗೆ ಎಲ್ರಿಗೂ ಕೂಡ ಹೆದರಿಕೆ ಶುರು ಹೋಗುತ್ತೆ. ಇವತ್ತು ಇವನು ಸತ್ತಿದಾನಂದ್ರೆ ನಾಳಿನ ದಿವಸ ಇನ್ಯಾರಾದ್ರೂ ಸಾಯ್ತಾರೆ ಈ ಒಂದು ಗಾಡ್ಜಿಲಾದ ಕಾರಣದಿಂದ. ಅದೇ ಟೈಮ್ಗೆ ಇಲ್ಲಿನ ಹೆಡ್ ಗೆ ಒಂದು ಕಾಲ್ ಬರುತ್ತೆ. ಅದೇನಂದ್ರೆ ಸಮುದ್ರದ ಬಳಿ ತುಂಬಾನೇ ವಿಚಿತ್ರವಾದಂತಹ ರೇಡಿಯೇಷನ್ ಸೌಂಡ್ ಬರ್ತಿದೆ. ಇವರಿಗೆ ಕೆಲವೊಂದು ಫುಟೇಜ್ ಸಿಕ್ಕಿರೋ ಪ್ರಕಾರ ಅಲ್ಲಿ ಯಾವುದೋ ಒಂದು ಕ್ರಿಯೇಚರ್ ಇದೆ. ಮತ್ತೆ ಆ ಒಂದು ಮಾನ್ಸ್ಟರ್ ಕ್ರಿಯೇಚರ್ ಇದೆಯಲ್ವಾ, ಅದು ಅಲ್ಲಿನ ನ್ಯೂಕ್ಲಿಯರ್ ಬಾಂಬ್ ಅನ್ನ ತಿಂತಿತ್ತಂತೆ. ಯಾಕಂದ್ರೆ ಅದರಲ್ಲಿ ಹೈ ಎನರ್ಜಿ ಸಿಗುತ್ತೆ. ಜೊತೆಗೆ ಇನ್ನು ಕೂಡ ಸಿಗ್ನಲ್ ಸಿಕ್ತಿತ್ತು. ಆ ಜಾಗಕ್ಕೆ ಕೆಲವರನ್ನ ಕಳಿಸಿದ್ರು ಇವರು. ಸೊ ಅವ್ರು ಹೇಳ್ತಾರೆ, ಇಲ್ಲಿ ಒಂದು ದೊಡ್ಡದಾದಂತಹ ಕ್ರಿಯೇಚರ್ ಕಾಣ್ತಿದೆ ಅಂಡ್ ಇವರಿಗಂತೂ ತುಂಬಾನೇ ಹೆದರಿಕೆ ಕೂಡ ಆಗ್ತಿದೆ. ಅದು ನೀರಿನಿಂದ ಮೇಲೆಗೆ ಬರೋದ್ರಲ್ಲಿದೆ. ಮತ್ತೆ ಗೈಸ್ ಇದೇ ಜಾಗಕ್ಕೆ ಗಾಡ್ಜಿಲಾ ಕೂಡ ಬಂದ್ಬಿಡುತ್ತೆ. ಇದು ತುಂಬಾ ಜೋರಾಗಿ ಗರ್ಜನೆ ಮಾಡ್ಬಿಡುತ್ತೆ. ನೆಕ್ಸ್ಟ್ ಡೇ ಫುಲ್ ನ್ಯೂಸ್ ಆಗಿರುತ್ತೆ, ಗಾಡ್ಜಿಲಾ ಮತ್ತೆ ಆ ಒಂದು ಕ್ರಿಯೇಚರ್ ಜೊತೆ ಫೈಟ್ ಆಗಿತ್ತಂತೆ. ಹೀಗೆ ಫೈಟ್ ಆಗಿ ಕೊನೆಗೆ ಆ ಒಂದು ಕ್ರಿಯೇಚರ್ ಇತ್ತು ತಾನೆ, ಅದು ಹೆದರಿ ಅಲ್ಲಿಂದ ಎಸ್ಕೇಪ್ ಆಗಿದೆ. ಆದ್ರೆ ತುಂಬಾ ರೀತಿಯ ಅನಿಮಲ್ಸ್ ಗಳನ್ನ ಒಟ್ಟುಗೂಡಿಸ್ತಿದೆ ಅದು. ಇದೇ ಜಾಗದಲ್ಲಿ ಟೀಮ್ ನ ಮೆಂಬರ್ಸ್ ಹೇಳ್ತಾರೆ, ತುಂಬಾ ಸಮಯಗಳ ಹಿಂದೆ ಅಲ್ಲಿಗೆ ಹೋಗಿದ್ವಲ್ಲ, ಆಗ ನಮ್ಗೆ 2 ಮೊಟ್ಟೆಗಳು ಸಿಕ್ಕಿದ್ವು. ಅದರಲ್ಲಿ ಒಂದು ಮೊಟ್ಟೆ ಅಂತೂ ಆ ಕ್ರಿಯೇಚರ್ ಆಗಿತ್ತು, ಆದ್ರೆ ಇನ್ನೊಂದು ಮೊಟ್ಟೆ ಏನಾಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಇನ್ನೊಂದು ಮೊಟ್ಟೆ ಏನಿತ್ತು ಅದನ್ನ ಆ ಜಾಗದಲ್ಲೇ ಇಟ್ಬಿಟ್ಟಿದ್ವಿ. ಹೀಗಾಗಿ ಸ್ವಲ್ಪ ಜನಗಳನ್ನ ಅಲ್ಲಿಗೆ ಕಳಿಸ್ತಾರೆ. ಸೊ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಆ ಮೊಟ್ಟೆಯಿಂದ ಒಂದು ಪ್ರಾಣಿ ಉತ್ಪತ್ತಿ ಆಗಿದೆ ಮತ್ತೆ ಅದು ಕಾಣ್ತಾನೆ ಇಲ್ಲ ಅಂತ. ಸೊ ಆಗ ಇವರಿಗೆ ಕ್ಲಿಯರ್ ಆಗುತ್ತೆ, ಹಾಗಾದ್ರೆ ಒಂದು ಮೊಟ್ಟೆ ಆಗಿತ್ತು ಗಾಡ್ಜಿಲಾ, ಮತ್ತೆ ಇನ್ನೊಂದು ಮೊಟ್ಟೆ ಆಗಿತ್ತು ಈ ಒಂದು ಕ್ರಿಯೇಚರ್ ಆಗಿದೆ. ನೋಡ್ಬೋದು ಯಾವ ರೀತಿ ಇದು ಪುಡಿ ಪುಡಿ ಮಾಡ್ತಿದೆ ಈ ಜಾಗವನ್ನ ಅಂತ. ಸೊ ಒಂದು ಸೈಡ್ ನಲ್ಲಿ ಎಲ್ಲ ಪೊಲೀಸರು ಸೇರಿ ಈ ಕ್ರಿಯೇಚರ್ ಅನ್ನ ಹುಡುಕ್ತಾನೆ ಹೋಗ್ತಾರೆ. ಇನ್ನೊಂದು ಕಡೆ ಡಾಕ್ಟರ್ ಇಲ್ಲಿ ಕ್ಲಿಯರ್ ಆಗುತ್ತೆ, ಫುಟೇಜ್ ಸಿಕ್ಕಿರುತ್ತೆ. ಇದು ನೋಡಿದಾಗ ಅದೇ ಮಾನ್ಸ್ಟರ್ ಆಗಿದೆ. ಸೊ ಫುಟೇಜ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ, ಇದಕ್ಕಂತೂ ರೆಕ್ಕೆನೇ ಇಲ್ಲ. ಯಾಕಂದ್ರೆ ಇದರ ರೀತಿನೇ ಇನ್ನೊಂದು ಕ್ರಿಯೇಚರ್ ಅನ್ನ ಆಗೊಮ್ಮೆ ನೋಡಿದ್ವಿ ನಾವು, ಅದಕ್ಕೆ ರೆಕ್ಕೆ ಇತ್ತು. ಸೊ ಹೀಗೆ ತುಂಬಾನೇ ರಿಸರ್ಚ್ ಮಾಡ್ತಾರೆ ಇದರ ಬಗ್ಗೆ. ಮತ್ತೆ ಗೊತ್ತಾಗುತ್ತೆ ಕೊನೆಯದಾಗಿ, ಈಗ ರೆಕ್ಕೆ ಇಲ್ಲದ ಜೀವಿ ಇದೆಯಲ್ಲ ಅದು ಫೀಮೇಲ್ ಆಗಿದೆ, ಮತ್ತೆ ರೆಕ್ಕೆ ಇರೋದು ಮೇಲ್ ಆಗಿದೆ. ಇನ್ನೊಂದು ಕಡೆಯಲ್ಲಿ ಫಾರ್ಡ್ ಅನ್ನ ನಾವು ನೋಡ್ತೀವಿ. ಇವನು ಮಿಲಿಟರಿ ಇರೋ ರೀಸನ್ ಗೆ ಇವನನ್ನ ನೋಡ್ಕೊಳ್ಳೋಕೆ ಅಲ್ಲಿ ಸೆಂಡ್ ಮಾಡ್ತಾರೆ. ಇನ್ನೊಂದು ಕಡೆ ಕ್ಯಾಪ್ಟನ್ ಹೇಳ್ತಾನೆ, ಇದಂತೂ ತುಂಬಾನೇ ಖತರ್ನಾಕ್ ಆಗ್ತಿದೆ ಸಿಚುವೇಶನ್, ಈಗ ನಡೀತಿದ್ರೆ ಪೂರ್ತಿ ಭೂಮಿ ನಾಶ ಆಗೋದಂತೂ ಖಂಡಿತವಾಗಿದೆ. ಇದಕ್ಕೆ ಅಲ್ಲಿನ ಹೆಡ್ ಹೇಳ್ತಾನೆ, ಇದನ್ನೆಲ್ಲ ಸಂಪೂರ್ಣವಾಗಿ ಮುಗಿಸೋದಕ್ಕೆ ಒಂದು ದಾರಿ ಇದೆ, ಅದೇನಂದ್ರೆ ನ್ಯೂಕ್ಲಿಯರ್ ಬಾಂಬ್ ಅನ್ನ ಸೃಷ್ಟಿಸಬೇಕು ನಾವು. ಕ್ಯಾಪ್ಟನ್ ಹೇಳ್ತಾನೆ, ಅದರಿಂದ ಯಾವ್ದು ಕೂಡ ಯೂಸ್ ಇಲ್ಲ, ಯಾಕಂದ್ರೆ ಅದಕ್ಕೆ ಪವರ್ ಸಿಕ್ತಿರೋದು ಅಂದ್ರೆ ಎನರ್ಜಿ ಸಿಕ್ತಿರೋದು ಆ ನ್ಯೂಕ್ಲಿಯರ್ ಬಾಂಬ್ ನಿಂದಾನೆ. ಇದರಿಂದಂತೂ ಅದು ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಇದಕ್ಕೆ ಹೆಡ್ ಹೇಳ್ತಾನೆ, ಹಾಗಾದ್ರೆ ಅದನ್ನ ಕೊಲ್ಲೋದಕ್ಕೆ ಯಾವುದೇ ದಾರಿ ಇಲ್ವಾ, ರಿಸ್ಕ್ ಅಂತೂ ನಾವು ತಗೊಳ್ಳೇಬೇಕಾಗಿದೆ ಅಂತ ಹೇಳ್ತಾರೆ. ಮತ್ತೆ ಇದೇ ಟೈಮ್ಗೆ ನಮ್ಗೆ ಗೊತ್ತಾಗುತ್ತಾ, ಈ ಗಾಡ್ಜಿಲಾ ಮತ್ತೆ ಆ ಒಂದು ಕ್ರಿಯೇಚರ್ ಸಮುದ್ರದ ನಡುವಲ್ಲಿ ಫೈಟ್ ಮಾಡ್ತಿದೆ ಅಂತ. ಯಾಕಂದ್ರೆ ಆಗ ಹೇಳಿರೋ ಹಾಗೇನೆ ಸಮುದ್ರದಲ್ಲಿ ಅದಕ್ಕೆ ಎನರ್ಜಿ ಜಾಸ್ತಿ ಸಿಗುತ್ತೆ. ಇದೇ ಜಾಗಕ್ಕೆ ಮಿಲಿಟರಿ ಅವರನ್ನು ಕೂಡ ಸ್ವಲ್ಪ ಕರೆಸಿರ್ತಾರೆ. ಮತ್ತೆ ಅವರ ಬಳಿ ಇದೆ ನ್ಯೂಕ್ಲಿಯರ್ ಬಾಂಬ್. ಇಲ್ಲಿ ಅವರ ಜೊತೆ ಫಾರ್ಡ್ ಕೂಡ ಇದ್ದಾನೆ. ಈಗ ಬೋಟ್ ನಲ್ಲಿ ನ್ಯೂಕ್ಲಿಯರ್ ಬಾಂಬ್ ಅನ್ನ ಇಟ್ಟಿದ್ದಾರೆ. ಆದ್ರೆ ಮೇಲ್ ಕ್ರಿಯೇಚರ್ ಬಂದು ಸೀದಾ ಬೋಟ್ ಗೆ ಅಟ್ಯಾಕ್ ಮಾಡ್ಬಿಡುತ್ತೆ. ಮತ್ತೆ ಸೀದಾ ಹೇಳ್ಕೊಂಡು ಹೋಗುತ್ತೆ ಆ ನ್ಯೂಕ್ಲಿಯರ್ ಬಾಂಬ್ ಅನ್ನ. ಈಗಂತೂ ಈ ಮೇಲ್ ಕ್ರಿಯೇಚರ್ ಮತ್ತೆ ಫಿಮೇಲ್ ಕ್ರಿಯೇಚರ್ ಸೇರಿ ನ್ಯೂಕ್ಲಿಯರ್ ಬಾಂಬ್ ನ ಸಹಾಯದಿಂದ ಎನರ್ಜಿನ ಜಾಸ್ತಿ ಮಾಡ್ಕೊಳ್ಬಹುದು. ಈಗಂತೂ ಕಂಪ್ಲೀಟ್ ಆಗಿ ಎಲ್ಲ ಪ್ಲಾನ್ ಕೂಡ ಫೇಲ್ ಆಗ್ಬಿಟ್ಟಿದೆ. ಆರ್ಮಿ ಅವರು ಹೇಳ್ತಾರೆ, ನಮ್ಮಿಂದ ಏನು ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಇದನ್ನ ತಪ್ಪಿಸೋಕೆ. ಹಾಗಾಗಿ ಕೊನೆಗೆ ನಂಬಿಕೆ ಇಡಬೇಕಾಗುತ್ತೆ ಆ ಒಂದು ಗಾಡ್ಜಿಲಾದ ಮೇಲೆ. ಇದಾದ್ಮೇಲೆ ನೋಡ್ತೀವಿ ಸಿಟಿಗೆ ಕೂಡ ಈ ಕ್ರಿಯೇಚರ್
ಬಂದು ಎಲ್ಲವನ್ನ ನಾಶ ಮಾಡ್ತಿದೆ. ಬಟ್ ನಮ್ಮ ಗಾಡ್ಜಿಲಾ ಕೂಡ ಇಲ್ಲಿ ಬಂದಿದೆ. ಮಿಲಿಟರಿ ಆಫೀಸರ್ಸ್ ಕೂಡ ಇದನ್ನ ನೋಡ್ತಿದ್ದಾರೆ. ಆದ್ರೆ ನೋಡ್ತೀವಿ ಗಾಡ್ಜಿಲಾ ಮತ್ತೆ ಈ ಕ್ರಿಯೇಚರ್ ತುಂಬಾನೇ ಫೈಟ್ ಮಾಡ್ತಿದ್ದಾರೆ. ಹತ್ತಿರದ ಬಿಲ್ಡಿಂಗ್ ಎಲ್ಲ ಪುಡಿ ಪುಡಿ ಆಗ್ತಿದೆ. ಮತ್ತೆ ಗಾಡ್ಜಿಲಾ ಅಂತೂ ಈಸಿಯಾಗಿ ಇದನ್ನ ಸೋಲಿಸ್ಬಿಡುತ್ತೆ, ಯಾಕಂದ್ರೆ ಇದು ಮೇಲ್ ಕ್ರಿಯೇಚರ್ ಮಾತ್ರ ಆಗಿದೆ. ಆಲ್ಮೋಸ್ಟ್ ಇದು ಸಾಯೋದ್ರಲ್ಲೇ ಇರುವಾಗ ಹಿಂದೆಯಿಂದ ಅಟ್ಯಾಕ್ ಮಾಡುತ್ತೆ ಫೀಮೇಲ್ ಕ್ರಿಯೇಚರ್. ಈಗ ಕಷ್ಟ ಆಗುತ್ತೆ ಗಾಡ್ಜಿಲಾಗೆ ಫೈಟ್ ಮಾಡೋದಕ್ಕೆ. ಇನ್ನೊಂದು ಕಡೆ ನಾವು ನೋಡ್ತೀವಿ ಆರ್ಮಿಯಲ್ಲಿ ಕೆಲವು ಸೋಲ್ಜರ್ಸ್ ಗಳು ಅಂಡರ್ ಗ್ರೌಂಡ್ ಗೆ ಬಂದಿದ್ದಾರೆ. ಈ ಜಾಗದಲ್ಲಂತೂ ತುಂಬಾನೇ ಮೊಟ್ಟೆಗಳು ಕಾಣ್ತಿವೆ. ಈ ಎಲ್ಲ ಮೊಟ್ಟೆಗಳಾಗಿದೆ ಆ ಒಂದು ಫೀಮೇಲ್ ಕ್ರಿಯೇಚರ್ ನದ್ದು. ಸೊ ಆರ್ಮಿ ಅವರೆಲ್ಲ ರೆಡಿ ಆಗ್ತಾರೆ ಇಲ್ಲಿ ಬಾಂಬ್ ಅನ್ನ ಹಾಕೋದಕ್ಕೆ. ಇದರಿಂದ ಎಲ್ಲ ಮೊಟ್ಟೆಗಳು ಬ್ಲಾಸ್ಟ್ ಆಗ್ಬಿಡುತ್ತವೆ. ಹೀಗೆ ಕಂಪ್ಲೀಟ್ ಆಗಿ ಬಾಂಬ್ ಅನ್ನು ಬ್ಲಾಸ್ಟ್ ಮಾಡಿ ಎಲ್ಲ ಎಗ್ ಅನ್ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ. ಇನ್ನೊಂದು ಕಡೆ ಗಾಡ್ಜಿಲಾನ ಜೊತೆ ಎರಡು ಕ್ರಿಯೇಚರ್ ಫೈಟ್ ಮಾಡ್ತಿತ್ತು ತಾನೆ, ಅದು ಫೈಟ್ ಅನ್ನ ಬಿಟ್ಟು ಆಚೆ ಹೋಗ್ಬಿಡುತ್ತೆ ಆ ಬ್ಲಾಸ್ಟ್ ಆದ ಜಾಗಕ್ಕೆ, ಯಾಕಂದ್ರೆ ಮೊಟ್ಟೆಯಿಂದ ಅಟ್ರಾಕ್ಟ್ ಆಗಿದೆ. ಮತ್ತೆ ಗೈಸ್ ಇಲ್ಲೊಂದು ಅಡ್ವಾಂಟೇಜ್ ಆಗಿತ್ತು ಆ ಹೊತ್ತಿಗೆ. ಈ ಎರಡು ಕ್ರಿಯೇಚರ್ ಆಚೆ ಬದಿ ಹೋದಾಗ ಪವರ್ ಪ್ಲಾಂಟ್ ನಲ್ಲಿರುವಂತಹ ಎಲ್ಲ ಎನರ್ಜಿ ಕೂಡ ಗಾಡ್ಜಿಲಾಗೆ ಮಾತ್ರ ಸಿಗುತ್ತೆ. ಇದರಿಂದ ಜೋರಾಗಿ ಎಲ್ಲ ಎನರ್ಜಿಯನ್ನು ಕೂಡ ಇದು ಉಗುಳ್ ಬಿಡುತ್ತೆ. ಹೀಗೆ ಫೈಟ್ ಕಂಟಿನ್ಯೂ ಆಗುತ್ತೆ. ಮತ್ತೆ ಮೇಲ್ ಕ್ರಿಯೇಚರ್ ಅಂತೂ ಸತ್ ಬಿಡುತ್ತೆ. ಇದನ್ನ ನೋಡಿದ ಫೀಮೇಲ್ ಕ್ರಿಯೇಚರ್ ಅಂತೂ ತುಂಬಾನೇ ಕೋಪದಲ್ಲಿ ಅಟ್ಯಾಕ್ ಮಾಡುತ್ತೆ. ಜೊತೆಗೇನೆ ಅಲ್ಲಿದ್ದಂತ ಮಿಲಿಟರಿ ಆಫೀಸರ್ ಅನ್ನ ಕೂಡ ಕೊಲ್ಲೋದಕ್ಕೆ ನೋಡುತ್ತೆ, ಯಾಕಂದ್ರೆ ಅವರು ಮೇನ್ ರೀಸನ್ ಆಗಿದ್ದಾರೆ ಅದರ ಮೊಟ್ಟೆಯನ್ನ ಬ್ಲಾಸ್ಟ್ ಮಾಡಿದಕ್ಕೆ. ಆದ್ರೆ ಗಾಡ್ಜಿಲಾ ಅಂತೂ ಈ ಕ್ರಿಯೇಚರ್ ಅನ್ನ ಕೂಡ ಹಿಡಿದು ವಾಪಸ್ ಎನರ್ಜಿಯನ್ನು ಉಗುಳ್ ಬಿಡುತ್ತೆ. ಹೀಗೆ ತನ್ನ ಬಾಡಿಲಿದ್ದಂತ ಎಲ್ಲ ರೇಡಿಯೇಷನ್ ಕೂಡ ಉಗುಳ್ ಬಿಡುತ್ತೆ. ಈ ಕಾರಣದಿಂದ ತುಂಬಾನೇ ಪೇನ್ ಆಗಿ ಆ ಕ್ರಿಯೇಚರ್ ಕೂಡ ಸತ್ ಬಿಡುತ್ತೆ. ಈ ಟೈಮ್ಗೆ ಫಾರ್ಡ್ ಕೂಡ ತುಂಬಾನೇ ಇಂಜೂರ್ಡ್ ಆಗಿರ್ತಾನೆ, ಯಾಕಂದ್ರೆ ಅವನು ಕೂಡ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡೋದಕ್ಕೆ ಹೋಗಿದ್ದ. ಆದ್ರೆ ಪುಣ್ಯಕ್ಕೆ ಮಿಲಿಟರಿ ಆಫೀಸರ್ ಅಂತೂ ಅವನಿಗೆ ಹೆಲ್ಪ್ ಮಾಡಿದ್ರು. ಅವನನ್ನ ಸೀದಾ ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ನಾವು ನೋಡ್ತೀವಿ ನೆಕ್ಸ್ಟ್ ಡೇ ಆಗಿರುತ್ತೆ. ಇಲ್ಲಿ ಅಂತೂ ಗಾಡ್ಜಿಲಾ ತುಂಬಾನೇ ಬೇಸತ್ತು ಬಿದ್ದೋಗಿದೆ, ಯಾಕಂದ್ರೆ ಇದು ನಿನ್ನೆ ರಾತ್ರಿ ಫುಲ್ ಎನರ್ಜಿನ ಯೂಸ್ ಮಾಡಿತ್ತು. ಹಾಗಾಗಿ ಇದರ ಸ್ಟ್ರೆಂತ್ ಖಾಲಿ ಆಗಿದೆ. ಆದ್ರೆ ಸ್ವಲ್ಪ ಹೊತ್ತಿನಲ್ಲೇ ಇದು ಎದ್ದು ಬಿಡುತ್ತೆ. ಮತ್ತೆ ನಡ್ಕೊಂಡು ಸೀದಾ ನೀರಿನ ಕಡೆಗೆ ಡೈರೆಕ್ಷನ್ ಗೆ ಹೋಗ್ಬಿಡುತ್ತೆ. ಇದರಲ್ಲಿ ನಮ್ಗೆ ಒಂದಂತೂ ಕನ್ಫರ್ಮ್ ಆಗುತ್ತೆ, ಇದು ಯಾವುದೇ ಮನುಷ್ಯರನ್ನ ಅಟ್ಯಾಕ್ ಮಾಡೋದಕ್ಕೆ ಬಂದಿರ್ಲಿಲ್ಲ, ಬದಲಾಗಿ ಆ ಒಂದು ಕ್ರಿಯೇಚರ್ ನ ನಾಶ ಮಾಡೋದಕ್ಕೆ ಬಂದಿತ್ತು. ಹೀಗೆ ಅದರಷ್ಟಕ್ಕೆ ಅದು ಹೋಗ್ಬಿಡುತ್ತೆ, ಯಾರಿಗೂ ಅಪಾಯ ಮಾಡದೆ. ಇನ್ನೊಂದು ಸೈಡ್ ನಲ್ಲಿ ಫಾರ್ಡ್ ಮತ್ತೆ ಅವನ ವೈಫ್ ಹಗ್ ಮಾಡ್ಕೊಳ್ತಾರೆ. ಹೀಗೆ ಕತೆ ಸುಂದರವಾಗಿ ಎಂಡ್ ಆಗ್ಬಿಡುತ್ತೆ. ಗಾಡ್ಜಿಲಾ ಅದರಷ್ಟಕ್ಕೆ ಹೋಗ್ಬಿಡುತ್ತೆ. ಸೊ ಗೈಸ್ ವಿಡಿಯೋ ಹೇಗಿತ್ತು, ನನ್ನ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡ್ಬಿಡಿ. ಜೊತೆಗೇನೆ ಬಿಗ್ ಶಾಟ್ ಔಟ್ ಟು ಕೌಶಿಕ್ ಬ್ರೋ ಇದನ್ನ ಕೇಳಿದ್ರು, ಸೊ ನಿಮ್ಗೋಸ್ಕರ ಇದು. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.